ಪ್ರಿಯ ವಿದ್ಯಾರ್ಥಿಗಳು, ತಮಗೆಲ್ಲ ಕನ್ನಡ ತರಗತಿಯ ಆತ್ಮೀಯವಾದ ಸ್ವಾಗತ. ನಿನ್ನೆ 8ನೇ ತರಗತಿಯಲ್ಲಿ ನಾವೇನು ಅಭ್ಯಾಸವನ್ನು ಮಾಡ್ತಿದ್ವಿ ಅಥವಾ ಏನೇನು ಅಭ್ಯಾಸ ಮಾಡಿದ್ವಿ ಅನ್ನೋದನ್ನು ಪುನರಾವಲೋಕನ ಮಾಡೋದರ ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನು ತಮಗೀಗ ನಾನು ಕೇಳ್ತೀನಿ ವಿದ್ಯಾರ್ಥಿಗಳೇ, ಅಲ್ವಾ? ಈ ಒಂದು ನೀರು ಕೊಡದ ನಾಡಿನಲ್ಲಿರುವಂತಹ ಒಂದು ಲೇಖನವನ್ನು ಬರೆದಂತಹ ಲೇಖಕಿ ಯಾರು ವಿದ್ಯಾರ್ಥಿಗಳೇ? ನಿಮ್ಗೆ ಹೇಳ್ತೀಯಾ? ಹೌದು, ಸರಿಯಾದ ಉತ್ತರ ನೇಮಿಚಂದ್ರ ಅವರು ನೀರು ಕೊಡದ ನಾಡಿನಲ್ಲಿ ಅನ್ನುವಂತಹ ಈ ಒಂದು ಗದ್ಯ ಪಾಠ ಬಿಡಿರೇಖೆಯನ್ನು ತಂದಿದ್ದಾರೆ. ಪ್ರಸ್ತುತ ಪಾಠವನ್ನು ಯಾವುದರಿಂದ ಇವರು ಬರೆದಿರುವಂಥ ಯಾವುದರಿಂದ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ? ಹೌದು, ಇವರು ಬರೆದಿರುವಂಥ ಬದುಕು ಬದಲಿಸಬಹುದು ಅನ್ನುವಂಥ ಒಂದು ಅಂಕಣ ಬರಹದಿಂದ ನಮಗೇನು ಮಾಡಿದ್ದಾರೆ? ಪಾಠವನ್ನು ಆಯ್ದು ಅಭ್ಯಾಸಕ್ಕೆ ಹಚ್ಚಿದ್ದಾರೆ. ಈಗ ನಮ್ಮದು ಎಂತಹ ದೇಶ? ಭಾರತ ದೇಶ ಎಂತಹ ದೇಶ? ನೀನು ಹೇಳ್ತೀಯಾ? ಹೌದು, ಸರಿಯಾದ ಉತ್ತರ ಭಾರತ ದೇಶ ಬಹು ಸಂಸ್ಕೃತಿಯ ದೇಶ, ಜಾತ್ಯತೀತ ರಾಷ್ಟ್ರ. ಇಲ್ಲಿ ಅತಿಥಿಗಳಿಗೆ ಯಾವ ತೆರನಾದಂತಹ ಒಂದು ಸತ್ಕಾರವನ್ನು ನೀಡುತ್ತಿದ್ದರು? ಹೌದು, ದೇವರ ಸ್ಥಾನವನ್ನೇ ಮನೆಗೆ ಬಂದಂಥ ಅತಿಥಿಗಳಿಗೆ ದೇವರ ಸ್ಥಾನವನ್ನೇ ನೀಡುವಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಹಾಗಾದರೆ ನಮ್ಮ ಲೇಖಕಿಯರು ಇಂದು ಯಾವ ದೇಶದಲ್ಲಿ ಅಲೆದಾಡ್ತಾ ಇದ್ದಾರೆ? ಹೌದು, ನಮ್ಮ ಲೇಖಕಿಯರು ಈಗ ನೀರು ಕೊಡದ ನಾಡಿನಲ್ಲಿ ಸಂಚರಿಸ್ತಾ ಇದ್ದಾರೆ, ಅಲೆದಾಡ್ತಾ ಇದ್ದಾರೆ. ಹಾಗಾದರೆ ಲೇಖಕಿಯರು ಯಾವ ದೇಶಗಳನ್ನು ನೀರು ಕೊಡದ ನಾಡಿನಲ್ಲಿ ಕರೆಯುತ್ತಾರೆ? ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದವು ಎಲ್ಲವೂ ನೀರು ಕೊಡದ ನಾಡುಗಳೇ. ನೀರು ಕೊಡದ ನಾಡುಗಳೇ ಎಂದು ಯಾರ ಮನವರಿಕೆಯಾಗಿದೆ? ನಮ್ಮ ಲೇಖಕಿಯರಿಗೆ ಮನವರಿಕೆಯಾಗಿದೆ. ಹೌದು, ಅವರು ಈ ಒಂದು ನೀರು ಕೊಡದೇ ಇರುವಂತಹದ್ದಕ್ಕೆ ಅಥವಾ ಹೋಟೆಲ್ಗಳಲ್ಲಾಗಲಿ ಇದರಲ್ಲಾಗಲಿ ನೀರು ಕೊಡದೇ ಇರೋದಕ್ಕೆ ಕಾರಣವನ್ನು ಹೇಳ್ತಾರೆ. ಯಾಕೆಂದರೆ ಕೊಳ್ಳು ಬಾಪತನ ಮತ್ತು ಜಾಗತೀಕರಣದ ಒಂದು ಹೆಸರಿನಲ್ಲಿ ಎಲ್ಲವನ್ನು ಲಾಭಪ್ರವರ್ತನವನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳಿದರು ಆಗ. ಹಾಗಾದರೆ ಇಲ್ಲೊಂದು ನೀರಿಗೆ ಕೆಲವೊಂದು ಅರ್ಥಗಳನ್ನು ಹೇಳಿದ್ರು ಕೂಡ ವಿದ್ಯಾರ್ಥಿಗಳೇ. ಸ್ಟಲ್ ವಾಟರ್, ಸ್ಪ್ಲಂಕಿಂಗ್ ವಾಟರ್, ಹೊಳೆಯುವ ಮೀನು ಮತ್ತು ಸ್ಟಲ್ ವಾಟರ್ ಅಂದರೆ ಅಲ್ಲಿ ದೇಶದಲ್ಲಿ ಏನು ಸಿಗ್ತಿರಲಿಲ್ಲ? ಸೀದಾ ನೀರು ಕುಡಿಲಿಕ್ಕೆ ಸಿಗ್ತಾ ಇರಲಿಲ್ಲ. ಹೋಟೆಲ್ ಒಂದರಲ್ಲಿ ಹೋಗಲಿ, ಎಲ್ಲೇ ಹೋಗ್ರಿ, ರೈಲ್ವೆ ಸ್ಟೇಷನಲ್ಲಾಗಲಿ, ಬಸ್ ನಿಲ್ದಾಣದಲ್ಲಾಗಲಿ, ವಿಮಾನ ನಿಲ್ದಾಣದಲ್ಲಾಗಲಿ ಕುಡಿಯುವ ನೀರನ್ನು ನಮ್ಮ ದೇಶದ ತರಹ ಅಲ್ಲಿ ನೀಡ್ತಿರಲಿಲ್ಲ. ನೀರು ಪುಕ್ಕಟೆಯಾಗಿ ದೊರೆಯುವಂಥದ್ದಲ್ಲ. ಎಷ್ಟು ದುಡ್ಡು ಕೊಡ್ತೀವಂದರೂ ಕೂಡ ಅದು ಸಣ್ಣ ಬಾಟ್ಲಿಯಲ್ಲಿ ನೀರು ಸ್ವಲ್ಪ ಮಟ್ಟದ್ದಾದರೂ ಕೂಡ ಅದರಲ್ಲಿ ಸೋಡಾ ಮಿಶ್ರಿತ ನೀರು ನಮಗೆ ಸಿಗ್ತಾ ಇತ್ತು ಕುಡಿಲಿಕೆಯಲ್ಲಿ. ಅಮೇರಿಕಾ, ಯುರೋಪ್ ಹೀಗೆ ಪಾಶ್ಚಾತ್ಯ ದೇಶಗಳಲ್ಲಿ ನೀರು ಪುಕ್ಕಟೆಯಾಗಿ ದೊರೆಯುವುದಿಲ್ಲ. ಹೌದು ವಿದ್ಯಾರ್ಥಿಗಳೇ, ನಾವು ಹಾಗಾದರೆ ಇದರಿಂದ ಏನು ತಿಳ್ಕೊಂಡ್ವಿ ನಿನ್ನೆ ಪಾಠದಿಂದ ಅಂದರೆ? ಏನು ತಿಳ್ಕೊಂಡ್ವಿ? ನೈಸರ್ಗದತ್ತವಾಗಿ ಸಿಗುವಂಥ ವಸ್ತುಗಳನ್ನು ಸಹಜವಾಗಿ ಬಳಸದೆ, ಕೊಡದೆ, ಉಪಯೋಗಕ್ಕೆ ತಗೊಳ್ಳದೆ ಏನು ಮಾಡ್ತೀವಿ? ಅದನ್ನು ಕೊಳ್ಳು ಬಾಪುತನ ಅಥವಾ ಸಂಸ್ಕೃತಿ ಏನಪ್ಪ ಅಂದ್ರೆ ಲಾಭ ಕೊಡ್ತಾನೆ, ಎಲ್ಲವನ್ನೂ ಲಾಭ ಮಾಡ್ಕೊತೀವಿ. ಕೊಳ್ಳುವುದು ಏನಪ್ಪ ಅಂತಂದ್ರೆ ಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿದರೆ ಕೊಂಡೇ ಕೊಡ್ತೀವಿ. ಕೊಳ್ಳುವುದಕ್ಕಿಂತ ಇನ್ನೂ ಶ್ರೇಷ್ಠವಾದದ್ದು ಅಂದ್ರೆ ಮತ್ತೂ ಕೊಡ್ತೀವಿ. ಹೀಗೆ ಜಾಹೀರಾತುಗಳು ಮಾನವನನ್ನು ಏನು ಮಾಡ್ತಾ ಇದ್ದಾವೆ? ಮತ್ತಷ್ಟು ಮೋಸಗೊಳಿಸ್ತಾ ಇದ್ದಾವೆ, ಮತ್ತಷ್ಟು ಹಾನಿಗೊಳಿಸ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನು ನಿನ್ನೆ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ತಿಳ್ಕೊಂಡ್ವಿ. ನಮ್ಮ ಲೇಖಕಿಯರಾದಂಥ ನೇಮಿಚಂದ್ರವರು ಅದ್ಭುತವಾಗಿ ವಿದೇಶಗಳ ಒಂದು ಸಂಸ್ಕೃತಿಯನ್ನು, ವಿದೇಶದ ಒಂದು ಕೊಳ್ಳು ಬಾಪತನವನ್ನು, ಲಾಭಕೋರತನವನ್ನು ಸೂಕ್ತ ಉದಾಹರಣೆಗಳ ಮೂಲಕ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. ಹಾಗಾದರೆ ಇಂದು ಅದೇ ಗದ್ಯದ ಮುಂದುವರೆದ ಭಾಗವನ್ನು ಕುರಿತು ನಾವು ಅಭ್ಯಾಸವನ್ನು ಮಾಡೋಣ. ಹೌದು, ಮಾಡೋಣ ವಿದ್ಯಾರ್ಥಿಗಳೇ. ವಿದೇಶಗಳಲ್ಲಿ ಮನೆಯಲ್ಲಿ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ. ದೇಶದಲ್ಲಿ ನಲ್ಲಿಯಲ್ಲಿ ಬರುವಂತಹ ನೀರನ್ನು ಯಾರೂ ಕುಡಿಯುವುದಿಲ್ಲವಂತೆ. ಯಾಕೆ ಕುಡಿತಿರ್ಲಿಕ್ಕಿಲ್ಲ? ನೋಡುವ ವಿದ್ಯಾರ್ಥಿಗಳ ಮೇಲೆ ಅದನ್ನು ಕುಡಿದರೇನೋ ಪ್ರಾಣ ಹೋಗುವುದಿಲ್ಲ. ಆ ನಲ್ಲಿಯಲ್ಲಿ ಬರುವಂಥ ನೀರನ್ನು ಕುಡಿದ್ರೆ ಯಾರು ಪ್ರಾಣವೂ ಹೋಗುವುದಿಲ್ಲ. ನಾನು ಇನ್ನೇನೇ ಹೇಳಿದೆ ವಿದ್ಯಾರ್ಥಿಗಳು ಕಳೆದ ತರಗತಿಯಲ್ಲಿ. ಇದರಲ್ಲಿ ನದಿಯಲ್ಲಿರುವಂಥ ನೀರನ್ನು, ಕೆರೆಯಲ್ಲಿರುವಂಥ ನೀರನ್ನು, ಬಾವಿಯಲ್ಲಿರುವಂಥ ನೀರನ್ನು, ಅದೇ ಶುದ್ಧವಾದಂಥ ನೀರಂತ ನಾವು ಚಿಕ್ಕವರಿದ್ದಾಗ ಬಾಯಿಂದ ನೀರಿಸಿದ್ವಿ, ಬೋರಿಂದ ನೀರಿಸಿದ್ವಿ ತಂದು ಕೊಡ್ತದ್ದು ಉಂಟು. ಆದರೆ ಇವಾಗ ಏನಾಗಿದೆ ಅಂದರೆ
ಶುದ್ಧೀಕರಿಸಿದ ನೀರು, ಶುದ್ಧೀಕರಿಸಿದ ಫಿಲ್ಟರ್ ಅನ್ನುವಂಥ ಒಂದು ಇದರ ಅಡಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರೂ ಅದಕ್ಕೆ ಹೋಗ್ತಾ ಇದ್ದೀವಿ. ಆ ನಲ್ಲಿ ನೀರು ಕುಡಿದ್ರೆ ಯಾರ ಪ್ರಾಣವೂ ಹೋಗುವುದಿಲ್ಲ. ಭಾಳ ಅಂದರೆ ಸ್ವಲ್ಪ ದೇಹದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವುದೇ ಹೊರತಾಗಿ ಅದಕ್ಕಿಂತ ಹೆಚ್ಚಿನ ಏನು ಮಹಾ ಅಪಾಯ ಆಗುವುದಿಲ್ಲ. ಆದರೆ ಅದು ಶುದ್ಧವಲ್ಲ. ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು ಎಂದು ಇಡೀ ದೇಶದ ತೊಳೆತೊಳೆದಿರುವಾಗ ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುತ್ತಾರೆ. ಈಗ ಅಂತಹದ್ದೇ ಗಾಳಿ ನಮ್ಮ ದೇಶದಲ್ಲಿ ಕೂಡ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಏನು ಅಂತಂದ್ರೆ ಈ ಹಂಡೆಯಲ್ಲಿ ತುಂಬಿರುವಂಥ ನೀರು, ಕೊಡಪಾಂಡಲ್ಲಿ ತುಂಬಿರುವಂಥ ನೀರು, ಈ ಒಂದು ಇದರಲ್ಲಿ ತುಂಬಿರುವಂಥ ನೀರು ಶುದ್ಧವಾದಂಥ ನೀರಲ್ಲ. ಅದನ್ನು ಕುಡಿದ್ರೆ ಏನೋ ಸಮಸ್ಯೆ ಆಗ್ತೈತಿ. ಬಾಟ್ಲಿ ತಂದಿರುವಂಥ ನೀರೇ ಶುದ್ಧವಾದಂಥ ನೀರು ಅಂತ ಇಡೀ ದೇಶದ ಜನರ ತಲೆಯನ್ನೇ ತೊಳೆದಿರುವಾಗ ಎಲ್ಲರೂ ಏನು ಮಾಡ್ತಾರೆ, ಕೊಂಡ ನೀರು ತಂದು ಕುಡಿಯುವುದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೊರತಾಗಿ ಈ ಸಾದಾ ಸೀದಾ ಸಿಗುವಂಥ ನೀರನ್ನು ಕುಡಿಯುವುದಿಲ್ಲ. ನಲ್ಲಿಯಲ್ಲಿ ಬರುವಂಥ ನೀರನ್ನು ಯಾರೂ ಕುಡಿಯುವುದಿಲ್ಲ. ಇಂತಹದ್ದೇ ಹುನ್ನಾರ ಅದಾಗಲೇ ಆರಂಭವಾಗಿದೆ ಭಾರತ ದೇಶದಲ್ಲಿ. ನಿಜವಾಗ್ಲೂ ಭಾರತದಲ್ಲಿ ಇಂಥ ಹುನ್ನಾರ ಆಗಲೇ ಆರಂಭವಾಗಿದೆ. ಕೀಟನಾಶಕವಿರುವ ನೀರನ್ನು ಶುದ್ಧವೆಂದು ಮಾರಿ ಉದ್ಧಾರವಾದ ಕಂಪನಿಗಳು ಹಲವಾರು ಬಗೆಯ ಔಷಧಿಗಳನ್ನು ಹೊಡೆದು ಸ್ವಚ್ಛ ಮಾಡ್ತೀವಿ, ಅದನ್ನು ಪ್ಯೂರಿಫೈಡ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ಅಂತಹದ್ದೇ ನೀರನ್ನು ಕುಡಿಸ್ತಿರುವಂಥ ಹುನ್ನಾರ ಎಲ್ಲ ಕಡೆ ನಡೀತಾ ಇದೆ. ಕೊಳ್ಳುಪಾಕ ಸಂಸ್ಕೃತಿಯ ಪರಾಕಾಷ್ಠೆಯಾಗಿ ನನಗೆ ನೀರು ಕೊಡದ ನಾಡುಗಳು ಕಾಣುತ್ತವೆ. ಇಲ್ಲಿ ವಿದ್ಯಾರ್ಥಿಗಳು ಪರಾಕಾಷ್ಠೆ ಅಂದರೆ ಕೊನೆಯ ಗಡಿ ತುತ್ತ ತುದಿ ಅಂತೀವಿ. ಪರಾಕಾಷ್ಠೆ ಹೆಂಗೆ ಕಾಣಿಸಾಕತ್ತೆ ನಮಗಂದ್ರೆ ಕೊಳ್ಳುಪಾಕ ಸಂಸ್ಕೃತಿಯ ಪರಾಕಾಷ್ಠೆ. ನೀರನ್ನು ಕೂಡ ಉಚಿತವಾಗಿ ಸಿಗುವಂಥ ನೀರನ್ನು ಕೂಡ ಫ್ರೀಯಾಗಿ ಉಚಿತವಾಗಿ ಕೊಡದೇನೆ ಅದನ್ನು ಕೂಡ ಬಾಟಲಿಯಲ್ಲಿ ಮಾರುವಂಥ ಒಂದು ವ್ಯವಸ್ಥೆ ಬಂದೈತಲ್ವಾ, ಇದು ಕಳ್ಳತನ ಮಾಡುವಂಥದ್ದು, ಲಾಭವನ್ನು ಗಳಿಸುವಂಥ ಕೊನೆಯ ತುದಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇಂತಹದ್ದೇ ಮರುಳುತನಕ್ಕೆ ಅದಾಗಲೇ ಭಾರತೀಯರು ಬಲಿಯಾಗಿದ್ದಾರೆ. ಮರುಳುತನ ಅಂದರೆ ಹುಚ್ಚುತನ. ಇಂತಹದ್ದೇ ಹುಚ್ಚುತನಕ್ಕೆ ನಮ್ಮ ಭಾರತ ದೇಶ ಏನು ಹೊರತಾಗಿಲ್ಲ, ಅದು ಕೂಡ ಈಗ ಏನಾಗೈತಿ ಅಂತಂದ್ರೆ ಮುಂಚೂಣಿಯಲ್ಲೈತಿ. ಯಾಕಂತಂದ್ರೆ ನಾವು ಕೂಡ ನೀರನ್ನು ಏನು ಮಾಡಕತ್ತೀವಿ, ಕೊಂಡು ತಂದು ಕುಡಿತಾ ಇದ್ದೀವಿ. ನಮ್ಮ ಎಳೆನೀರು, ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಇರುತ್ತಿದೆ ನೋಡ್ರಿ. ಆವಾಗ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಕೂಡ ಕೆಲವೊಂದು ಕಡೆ ಇದೆ ಆಚರಣೆ. ಏನು ಅಂದರೆ ಎಳೆನೀರು, ಪಾನಕ, ಮಜ್ಜಿಗೆ ಇಂತಹದ್ದನ್ನು ಕುಡಿದು ಎಷ್ಟೋ ಜನ ಇರುವಂಥವ್ರು ಈಗೆಲ್ಲರೂ ಇವನ್ನೆಲ್ಲ ಬಿಟ್ಟುಬಿಟ್ಟಿವಿ. ಪಾನಕ ಕುಡಿಯೋದು, ಎಳ್ನೀರು ಕುಡಿಯೋದು, ಮಜ್ಜಿಗೆ ಕುಡಿಯೋದು ಎಲ್ಲವನ್ನು ಬಿಟ್ಟು ಏನಿದಕ್ಕೆ ನಿಂತಿದ್ದೀವಿ, ಎಲ್ಲರೂ ಸೋಡಾಗಳಿಗೆ, ಲೆಮನ್ಗಳಿಗೆ, ನೆಕ್ಸ್ಟ್ ಬಂದು ಏನಪ್ಪ ಅಂತಂದ್ರದ್ದು ಕೋಲಾಗಳಿಗೆ ಗಂಟು ಬಿಟ್ಟಿದ್ದೀವಿ. ಹೌದಾ, ಇಂಥದ್ದೇನು ಕುಡಿಬೇಕು ಅನ್ನುವಂಥದ್ದು ನೋಡ್ರಿ, ಅಂಥದ್ದೇ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೋಲಾಗಳಿಗಿನ ಜನ ಮುಗಿ ಬೀಳ್ತಾ ಇದ್ದಾರೆ. ವೈಯಕ್ತಿಕ ವಿದೇಶ ಪ್ರವಾಸದಲ್ಲಿ ನನಗಿಷ್ಟು ಕಷ್ಟವಾಗಿದ್ದಿಲ್ಲ. ತಿಂಗಳುಗಟ್ಟಲೆ ಅಲೆದರೂ ನಾವಿಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲ್ನಿಂದ ಬೆಳಗ್ಗೆ ಹೊರಡುತ್ತಿರುವಾಗಲೇ ಬಾಟಲಿಯಲ್ಲಿ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೆವು. ಇವರು ವೈಯಕ್ತಿಕವಾಗಿ ಏನು ಪ್ರವಾಸಕ್ಕೆ ಹೋಗಿದ್ರು ಅವಾಗ ಇಷ್ಟು ಕಷ್ಟವಾಗಿರಲಿಲ್ಲವಂತೆ. ಕಡಿಮೆ ಅಗ್ಗದ ಅಂದರೆ ಕಡಿಮೆ ದರದ ಹೋಟೆಲ್ನಲ್ಲಿ ಉಳ್ಕೊಂಡಾಗ ಇವ್ರು ಏನು ಮಾಡ್ತಿದ್ರು ಅಂದ್ರೆ ಅಲ್ಲಿ ಬಾಟ್ಲಲ್ಲಿ ನೀರು ತುಂಬಿಕೊಂಡು ತಾವು ನೋಡಬೇಕಾದಂಥ ಸ್ಥಳಗಳಿಗೆ, ಭೇಟಿ ನೀಡಬೇಕಾದಂಥ ಸ್ಥಳಗಳಿಗೆ ಹೋಗಿ ವಾಪಸ್ ಬರ್ತಿದ್ರಂತೆ. ಎಲ್ಲಿ ತಾವು ಉಳ್ಕೊಂಡಂಥ ಜಾಗದಿಂದಲೇ ನೀರು ತುಂಬಿಕೊಂಡು ಹೋಗ್ಬಿಡ್ತಿದ್ರಂತೆ, ನಲ್ಲಿಯ ನೀರನ್ನೇ. ಹೌದಾ, ತಿಂಗಳುಗಟ್ಟು ಅಲೆದರೂ ನಾವಿಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲ್ನಿಂದಲೇ ಬೆಳಿಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೆವು. ಬೆಳಗ್ಗೆ ಹೋಗುವಾಗಲೇ ನಲ್ಲಿಯಿಂದ ಬರುವಂಥ ನೀರನ್ನು ಬಾಟ್ಲಿ ಒಳಗೆ ಹಿಡ್ಕೊಂಡು ತೊಗೊಂಡು ಹೋಗ್ಬಿಡ್ತಿದ್ರಂತೆ. ನಮ್ಮ ಭಾರತೀಯ ನಿರೋಧಕ ಶಕ್ತಿ ಎದುರು ಯಾವ ನೀರಾದರೂ ಅಡ್ಡಿ ಇರಲಿಲ್ಲ. ಆದರೆ ಕೆಲಸದ ಮೇಲೆ ಬಂದಿರುವ ಈ ಪ್ರವಾಸದಲ್ಲಿ ಮನ ಪೈಲುಗಳನ್ನು ಹೊತ್ತು ಅಲ್ಲಿಂದ ಇಲ್ಲಿಗೆ ಅಲಿಯುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗಿತ್ತು. ವೈಯಕ್ತಿಕ ಪ್ರವಾಸಕ್ಕಂತ ಬಂದಾಗ ನೀರಿನ ಬಾಟಲಿ ಹಿಡ್ಕೊಂಡು ಎಲ್ಲಾದರೂ ಓಡಾಡ್ಬೋದಿತ್ತು. ಆದ್ರೆ ಕಚೇರಿ ಕೆಲಸಕ್ಕೆ ಅಂತ ಬಂದಾಗ ಏನು ಮನ ಅಂತಂದ್ರೆ ತೂಕವಾದಂಥ ಹೆಚ್ಚು ಭಾರವಾದಂಥ ಫೈಲ್ಗಳನ್ನು ಹೊತ್ಕೊಂಡು ಈ ಆಫೀಸಿಂದ ಆ ಆಫೀಸಿಗೆ, ಆ ಆಫೀಸಿಂದ ಈ ಆಫೀಸಿಗೆ ಓಡಾಡುವಂತಾಗ ಅವು ನೀರಿನ ಬಾಟ್ಲಿಯಲ್ಲಿ ಹಿಡ್ಕೊಂಡು ಹೋಗುವುದು ಅನ್ನುವಂಥ ವಿಚಾರ ಇವರಿಗೆ ಬಂದೈತಿ. ನೋಡ್ರಿ, ಹೇಳ್ತಾರ ನಮ್ಮಲ್ಲಿ ಭಾರತೀಯರಲ್ಲಿ ನಿರೋಧಕ ಶಕ್ತಿ ಏನಾಗೈತಿ ಜಾಸ್ತಿ ಐತಿ. ಆ್ಯಂಟಿಬಾಡಿಗಳು ನಮ್ಮಲ್ಲಿ ಜಾಸ್ತಿ ಇದ್ದಾವೆ. ಎಂಥ ನೀರು ಕುಡಿದ್ರೂ ಕೂಡ ನಾವು ಅಟ್ಟಿಸ್ಕೊಳ್ಳುವಂಥದ್ದು, ತಡೆದುಕೊಳ್ಳುವಂಥ ಕೆಪಾಸಿಟಿ ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಯಾವ ನೀರಾದರೂ ಕುಡಿತಿದ್ವಿ. ಆದರೆ ಈಗ ನಾನೇನು ಬಂದಿದ್ದೀನಿ, ವೈಯಕ್ತಿಕ ಕೆಲಸಕ್ಕೆ ಬಂದಿಲ್ಲ, ಕಚೇರಿ ಕೆಲಸಕ್ಕೆ ಬಂದಿದ್ದರಿಂದ ಈ ಕಚೇರಿಯಿಂದ ಆ ಕಚೇರಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಮಣಮಣವಾದಂತಹ
ಫೈಲ್ಗಳನ್ನು ಹೊತ್ಕೊಂಡು ಓಡಾಡುವ ಹೊತ್ತಿನಾಗ ನೀರಿನ ಬಾಟ್ಲಿಗೆ ತೊಂದರೆ ಆಗ್ತದೆ ಹಿಡ್ಕೊಂಡು ಹೋಗುವಂಥ ಉದ್ದೇಶಕ್ಕಾಗಿ ನಾನು ನೀರಿನ ಬಾಟ್ಲಿ ಹಿಡ್ಕೊಳ್ದೇನೆ ಹಾಗೆ ಓಡಾಡ್ತಿದ್ದೀನಿ. ಆದರೆ ಎಲ್ಲ ಅಲ್ಲಾಡಿದ್ರೂ ಕೂಡ ನನಗೇನಾಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಎಷ್ಟು ಬಾಯಾರಿಕೆ ಆಗ್ತಿದೆ, ಎಷ್ಟು ಅಸಾಧ್ಯವಾದಂಥ ಬಾಯಾರಿಕೆ ಆಗ್ತಿದೆ, ಆದರೂ ಕೂಡ ನನಗೇನಾಗ್ತಾ ಇಲ್ಲ, ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರೆ ವಿದ್ಯಾರ್ಥಿಗಳಂತಂದರೆ ನಮ್ಮ ಲೇಖಕಿಯರು ಬಹಳ ನೊಂದ್ಕೊಂಡು ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಲ್ವಾ. ಏನು ಇರ್ದಿದ್ರೂ ಇರ್ಬೋದು, ಆದರೆ ನೀರು ಇರ್ದಂಗೆ ಹೆಂಗಿರೋಕ್ಕಾಗ್ತೈತಿ. ಆಹಾರ ಇದ್ದೂ ಇರ್ಬೋದು, ನೀರು ಗಾಳಿ ಅತ್ಯವಶ್ಯಕವಾಗಿರುವಂಥ ಒಂದು ಜೀವ ಇದು ವಸ್ತುಗಳಾಗಿ ಅವಶ್ಯಕ ವಸ್ತುಗಳಾಗಿದ್ದರಿಂದ ಅವು ಬೇಕೇ ಬೇಕಾಗ್ತವೆ. ಕೊಳ್ಳುಪಾಕತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ. ಇದನ್ನು ಲಾಭವನ್ನು ಗಳಿಸುವಂಥದ್ದು, ಲಾಭತನವನ್ನು ಮಾಡುವಂಥದ್ದು, ಕೊಳ್ಳೆ ಹೊಡೆಯುವಂಥದ್ದು ಇದೇನಾಗಿದೆ ಅಂದರೆ ಇದೊಂದು ಸಾಂಕ್ರಾಮಿಕ ರೋಗ ಆಗಿಬಿಟ್ಟೆ. ಎಲ್ಲ ಕಡೆ ಪಸರಿಸ್ತಾ ಇದೆ, ದೇಶದ ತುಂಬ, ಇಡೀ ಪ್ರಪಂಚದ ತುಂಬನೇ ಇದೇನಾಗ್ತಿದೆ, ಹರಡ್ತಾ ಇದೆ. ಹರಡಿ ಅದು ನಮ್ಮ ದೇಶಕ್ಕೂ ಲಗ್ಗೆ ಇಟ್ಟಿದೆ ಅಂದರೆ ಅನುಭವ ಆಗ್ತಾ ಇದೆ ನಮಗೆ ಅಂತ ಹೇಳ್ತಾರೆ. ನೋಡ್ರಿ, ಫ್ರೀಯಾಗಿ ಸಿಗುವಂಥ ಮಾವಿನ ಸೊಪ್ಪು ಒಂದೇ ಒಂದು ಉದಾಹರಣೆ ಅಂದರೆ ಏನದು ಯುಗಾದಿ ಹಬ್ಬದ ದಿನದಂದು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಫ್ರೀಯಾಗಿ ಸಿಗುವಂಥದ್ದು, ಗಿಡ ಮರಗಳು ಸಾಕಷ್ಟು, ಆಮೇಲೆ ಸಸ್ಯ ಸಂಪತ್ತು ಸಾಕಷ್ಟು. ಹೀಗಿದ್ದಾಗ ಎಲ್ಲೋ ತೋಟದಲ್ಲಿ ಹೋಗಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕಿತ್ಕೊಂಡ್ಬಂದು ಪೂಜೆ ಮಾಡಿದ್ರೆ ಆಗ್ಬೋದು. ಆದರೆ ನಗರಗಳಲ್ಲಿಂದು ಅಂಥ ಹುನ್ನಾರಕ್ಕೆ ಯಾರು ಹೋಗ್ತಾರೆ, ಅದನ್ನೆಲ್ಲಿ ತರಬೇಕು, ಅದನ್ನೆಲ್ಲಿ ಹುಡ್ಕೊಂಡು ಹೋಗಬೇಕು ಅಂತ ಎಲ್ಲವೂ ಮಾರುಕಟ್ಟೆಗೆ ಹೋಗಿ ಕೊಂಡುಕೊಂಡು ಬರುವಂಥ ಅಭ್ಯಾಸನೇ ಜಾಸ್ತಿ ಆಗಿದೆ. ಈ ಕಷ್ಟಪಡದೇ ಇರೋರು ಜನರು ಇದ್ದಾರೆ ಅಂತ ಅಂದ್ಕೊಂಡೇ ಎಲ್ಲವನ್ನು ಅಗ್ಗವಾಗಿ ಸಿಗುವಂಥದ್ದು ಮಾರುವಂಥ ಉದ್ದೇಶ ಹೊಂಟೈತೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ ವಿದ್ಯಾರ್ಥಿಗಳು ಅಲ್ವಾ. ಉಚಿತವಾಗಿ ಸಹಜವಾಗಿ ಸಿಗುವಂಥ ಈ ಒಂದು ಸಂಪನ್ಮೂಲಗಳನ್ನ ಬಳಸ್ಕೊಳ್ದೇನೆ ನಾವು ಯಾವಾಗ ಕಷ್ಟಪಡಲ್ಲ ಅಂತ ಗೊತ್ತಾಗುತ್ತೋ ಫ್ರೀಯಾಗಿ ಸಿಗೋದನ್ನೇ ಅವ್ರಿಗೆ ಅದನ್ನೇ ತಂದು ಮಾರಿ ದುಡ್ಡು ಬಳಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ವಾ ವಿದ್ಯಾರ್ಥಿಗಳೇ. ಈಗ ನೀರು ತರುವುದನ್ನು ಕೂಡ ಅಷ್ಟೇ, ನೀರು ನಲ್ಲಿ ನೀರು ಕುಡಿಯೋದು ಬಿಟ್ವಿ, ಫಿಲ್ಟರ್ ನೀರು ಬೇಕು ಅಂತೀವಿ. ಫಿಲ್ಟರ್ ನೀರು ತರೋಕೆ ಆಗೋದಿಲ್ಲ ಅಂತಂದರೆ ಫಿಲ್ಟರ್ ನೀರು ತಂದು ಮನೆಗೆ ಇಳಿಸೋರು ಇದ್ದಾರೆ. ಎಷ್ಟರ ಮಟ್ಟಿಗೆ ನಾವು ಸೋಂಬೇರಿಗಳಾಗ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನಮ್ಮತನವನ್ನು ನಾವು ಮರಿತಾ ಇದ್ದೀವಿ, ಅಥವಾ ಎಲ್ಲವನ್ನು ಲಾಭ ತೋರತನಕ್ಕೆ ಕಳ್ತನ ಇದಕ್ಕೆ ಏನಪ್ಪ ಅಂದರೆ ಜಾಗತೀಕರಣಕ್ಕೆ ನಾವೇ ಒಂದು ರೀತಿಯಿಂದ ಕಾರಣಕರ್ತಿರಾಗ್ತಿದ್ದೀವಿ ಏನೋ ಅಂತ ಅನಿಸ್ತಾ ಇದೆ ಅಲ್ವಾ ಮಕ್ಕಳ. ಹೌದು, ಇವಾಗ ನಾವು ರೇಷನ್ ಅಂಗಡಿಗೆ, ಸ್ಟೇಷನರಿ ಅಂಗಡಿಗೆ ನಾವೇ ಹೋಗಿ ನಮಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಂಡು ಹೊತ್ಕೊಂಡು ಮನೆಗೆ ಬರ್ತಿದ್ದೀವಿ. ಈಗ ಹಾಗಿಲ್ಲ, ಎಲ್ಲವೂ ಇಲ್ಲೇ ಮೊಬೈಲಲ್ಲಿ ಕುತ್ಕೊಂಡು ಆರ್ಡರ್ ಕೊಡೋದು, ಅದೇ ಮನೆಗೆ ಬಂದುಬಿಡುತ್ತೆ. ಇದೆಂಥ ಗುಣಮಟ್ಟದ್ದು ಏನು ನಾವು ಅದನ್ನೇನು ವಿಚಾರ ಮಾಡೋದಿಲ್ಲ. ಹಾಗಾದ್ರಲ್ಲಿ ಲಾಭ ಇಲ್ದಂಗೆ ಯಾವುದೂ ಕೆಲಸ ಆಗಿರೋಂಗಿಲ್ಲ. ಜೊತೆಗೆ ಬಗೆ ಬಗೆಯ ವಿನ್ಯಾಸದ ಬಗೆ ಬಗೆಯ ಜಾಹೀರಾತುಗಳು ಬಂದುಬಿಟ್ಟು ಮತ್ತಷ್ಟು ಕೊಂಡುಕೊಳ್ಳುವ ಹಾಗೆ ಗ್ರಾಹಕನನ್ನು ಏನು ಮಾಡ್ತಾವೆ, ಪ್ರೇರೇಪಿಸ್ತಾವೆ. ಹಾಗಿದ್ದಾಗ ಇವತ್ತು ಜಗತ್ತೆಲ್ಲವೂ ಏನಾಗಿದೆ ಅಂದರೆ ಮಾರುಕಟ್ಟೆಯಾಗಿ ಪರಿವರ್ತನೆ ಆಗ್ತಿದೆ. ಜೊತೆಗೆ ಕೊಳ್ಳುಬಾಕುತನದ ಲಾಭಕೋರತನದ ಮಾರುಕಟ್ಟೆಯಾಗಿ ಏನಾಗ್ತಾ ಇದ್ದಾವೆ ಅಂತಂದರೆ ಮಾರ್ಪಡ್ತಾ ಇದ್ದಾವೆ. ಸಂಸ್ಕೃತಿಯ ಮೇಲೆ ದಾಳಿ ಎನ್ನುವಾಗ ನನಗೆ ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ. ನಮ್ಮ ಸಂಸ್ಕೃತಿಯ ಮೇಲೆ ಕೂಡ ದಾಳಿ ಆಗ್ತಿದೆ. ಅವಾಗ ಎಲ್ಲಿ ಮಾಡ್ತಿದ್ವಿ, ಅಮ್ಮಂದಿರ ದಿನ, ಅಪ್ಪಂದಿರ ದಿನ, ತಾಯಿಯಂದಿರ ದಿನ, ತಂದೆಯಂದಿರ ದಿನ, ಮಕ್ಕಳಂದಿರ ದಿನ, ಇವು ಯಾವ ದಿನಾಚರಣೆಗಳು ನಮ್ಗೆ ಗೊತ್ತೇ ಇರಲಿಲ್ಲ. ಅದು ಬೇರೆ ಇವಾಗ ಬಂದುಬಿಟ್ಟಿದೆ. ಅದಕ್ಕಾಗಿ ಬಗೆ ಬಗೆ ಗಿಫ್ಟ್ಗಳು, ಅದಕ್ಕೆ ಬೇಕಾಗಿ ನೋಡ್ರಿ ಹೇಳ್ತಾರೆ ನೋಡ್ರಿ, ಗಿಫ್ಟ್, ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ, ಅರ್ಥವಾಗಿದೆ, ತಿಳಿದು ಹೋಗಿದೆ. ಇವೆಲ್ಲ ಏನು ಅಂತಂದರೆ ಫ್ರೆಂಡ್ಸ್ ಟ್ಯಾಗನ್ನು ಮಾರುವಂಥದ್ದು, ಗ್ರೀಟಿಂಗ್ಸ್ಗಳನ್ನು ಮಾರುವಂಥದ್ದು, ಗಿಫ್ಟ್ಗಳನ್ನು ಮಾರಲಿಕ್ಕೆ ಇರುವಂಥ ಒಂದು ಹುನ್ನಾರ ಅಂತ ನಮಗೆಲ್ಲರಿಗೂ ತಿಳಿದು ಹೋಗಿದೆ. ಆದರೆ ನನಗೆ ಗಾಬರಿ ಹುಟ್ಟಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು, ಜೀವನ ಶೈಲಿಯನ್ನು, ನಂಬಿಕೆಗಳನ್ನು, ಮೌಲ್ಯಗಳನ್ನು, ಸಂಸ್ಕೃತಿಯ ಬುನಾದಿಯನ್ನು ಅಲಗಿಸುವ ಕೊಳ್ಳುಬಾಕುತನ. ನನಗಿದ್ದಕ್ಕೂ ಬಹಳ ಗಾಬರಿ ಆಗ್ತಾ ಇದೆ. ಏನು ಅಂತಂದ್ರೆ ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸ್ತಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ಬದಲಾಯಿಸ್ತಿದ್ದಾರೆ, ಎಲ್ಲವನ್ನು ಬದಲಾಯಿಸುವಂಥ ಈ ಒಂದು ಹುನ್ನಾರ ಭಾರತದ ಮೇಲೆ ನಡೆದಿದೆಯಲ್ಲ, ಅದರ ಬಗ್ಗೆ ನನಗೆ ಅನ್ನಿಸ್ತಾ ಇದೆ ಅಂತಂದರೆ ಬಹಳ ಗಾಬರಿಯಾಗಿದೆ ಅಂತ ಹೇಳ್ತಾರೆ ನೋಡ್ರಿ. ಅಗತ್ಯದಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ. ಅವಾಗ ಏನಾಗ್ತಿತ್ತು, ನಾವು ಎಷ್ಟಿತ್ತೋ ಅಷ್ಟೇ ಕಾಲು ಚಾಚ್ತಾ ಇದ್ವಿ ಅಲ್ವಾ. ನಿಜ, ಎಷ್ಟಿತ್ತೋ ಅಷ್ಟಕ್ಕೆ ಕಾಲು ಚಾಚ್ಕೊಂಡು ಜೀವನವನ್ನು ಸಾಗಿಸ್ತಿದ್ರು. ಈಗ ಬೇಕುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಏನಾಗಿದೆ, ಅಗತ್ಯಕ್ಕಿಂತ ಹೆಚ್ಚು ಬಯಸ್ತಾ ಇದ್ದೀವಿ. ಆಗಿದ್ದಾಗ ಹೆಚ್ಚು ಹೆಚ್ಚು ಕಷ್ಟವನ್ನು ಪಡಬೇಕಾಗತ್ತೆ. ಹೆಚ್ಚು ಕಷ್ಟಪಡಕ್ಕೆ ಹೊಲ್ತಾನೆ ಮನುಷ್ಯ ಅಡ್ಡ ದಾರಿಯನ್ನು ತುಳಿತಾ ಇದ್ದಾನೆ, ಅನ್ಯ ಮಾರ್ಗವನ್ನು ತುಳಿತಾ ಇದ್ದಾನೆ ನೋಡ್ರಿ. ಹೇಳ್ತಾರೆ,
ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ. ಸರ್ಕಾರಿ ಕಾಲೇಜಿನ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾದ ನಮ್ಮ ತಂದೆಗೆ ಕಾಲೇಜಿಗೆ ಸೈಕಲ್ನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡರೇ ಇರಲಿಲ್ಲ. ಇವರ ತಂದೆಯದೇ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ತಂದೆಯವರು ಕಾಲೇಜಿನ ಪ್ರಾಂಶುಪಾಲರಾದಂಥವ್ರು, ಪ್ರಿನ್ಸಿಪಾಲರಾದಂಥವ್ರು, ಇವರು ತಂದೆ ಪ್ರೊಫೆಸರ್ ಆಗಿರುವವರು ಕಾಲೇಜಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಿದ್ರು ಅಂದ್ರೆ ಸೈಕಲ್ ಮೇಲೆ ಹೋಗ್ತಿದ್ರಂತೆ. ಸೈಕಲ್ ಮೇಲೆ ಹೋಗುವುದು ಅವ್ರಿಗೇನಾಗಿರಲಿಲ್ಲ, ಎಂದೂ ಅವಮಾನ ಅಂತ ಅನಿಸೇ ಇರಲಿಲ್ಲ. ಅವ್ರಿಗೆ ಅದೊಂದು ಅದೇ ಒಂದು ಒಳ್ಳೆಯ ಹವ್ಯಾಸವಾಗಿತ್ತು. ಹಾಗಾಗಿ ಅವ್ರು ಅದರಲ್ಲೇ ಹೋಗ್ತಿದ್ರು ಅಲ್ವಾ. ಕೊಂಡ ಒಂದು ವಸ್ತುವನ್ನು ಬದುಕಿಡಿ ಬಳಸುವ ಪಾಠವಿತ್ತು. ಇಂದು ಶಾಲೆಯಲ್ಲೇ ಬೈಕ್ ಬೇಕು ಎನ್ನುವ ಮಗ, ಇಂತಹದ್ದೇ ಬ್ರ್ಯಾಂಡಿನ ಶೂ ಬೇಕು ಎನ್ನುವ ಮಕ್ಕಳು, ಮಾರುತಿ ಕಾರಿದ್ದರೆ ಶಾಂಪ್ರೋ ಬೇಕು ಎಂದು ಓಡುವ ಹಿರಿಯರು, ಮಾರುಕಟ್ಟೆಗೆ ಬಂದಿದ್ದೆಲ್ಲವೂ ಬೇಕುಗಳನ್ನು ಅಗತ್ಯಗಳಾಗಿ ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಬಿತ್ತರಿಸುತ್ತವೆ. ನೋಡ್ರಿ, ಎಂತಹ ಅದ್ಭುತವಾದಂತಹ ಸಂದೇಶವನ್ನು ನಮಗೆ ಹೇಳ್ತಾರೆ ವಿದ್ಯಾರ್ಥಿಗಳೇ. ನಾವು ಅವಾಗ ಏನಿತ್ತು ಅಂದ್ರೆ ಬಯಕೆಗಳ ಸಂಖ್ಯೆ ಕಡಿಮೆ ಇತ್ತು, ಇದರಲ್ಲೇ ಜೀವನ ನಡೆಸ್ಕೊಂಡು ಹೋಗ್ತಿದ್ರು. ಆದರೆ ಇಂದು ಬಯಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವರ ತಂದೆಯವರು ಕಾಲೇಜಿನ ಪ್ರಾಂಶುಪಾಲರಾದರೂ ಕೂಡ ಸೈಕಲ್ನಲ್ಲಿ ಹೋಗುವುದು ಅವ್ರಿಗೆ ಏನಾಗಿರಲಿಲ್ಲ, ಅಪಮಾನಕರ ಎಂದು ಅನಿಸಿರಲಿಲ್ಲ. ಈಗ ಅಯ್ಯೋ ಅದು ದೊಡ್ಡದೇ ಸುದ್ದಿ ಆಗೋಗ್ಬಿಡ್ತೈತಲ್ವಾ, ಏನು ಜಿಪುಣ ಇದ್ದಾನೆ, ಏನು ಜಿಡ್ಡ ಇದ್ದಾನೆ, ಏನು ಖರ್ಚು ಮಾಡಲ್ಲ, ಹಾಗೆ ಹೀಗೆ ಅನ್ನುವಂಥ ಪದಗಳನ್ನು ನಾವೇ ಬಳಸ್ತೀವಲ್ಲ ವಿದ್ಯಾರ್ಥಿಗಳೇ. ಹೌದಾ, ವರ್ಷಕ್ಕೊಂದು ಕಾರ್ ಚೇಂಜ್ ಮಾಡೋದು, ನ್ಯಾನೋ ಆಗ್ಬೋದು, ಸ್ಯಾಂಟ್ರೋ ಆಗ್ಬೋದು, ಏನು ಎರಟಿಗೆ ಆಗ್ಬೋದು, ಯಾವ ಮಾರುಕಟ್ಟೆಗೆ ಬರ್ತಾವೆ ಅವುಗಳನ್ನು ಕೊಂಡುಕೊಳ್ಳುವಂಥ ಹುನ್ನಾರ ಬೇರೆ ಬಂದಿದೆ ವಿದ್ಯಾರ್ಥಿಗಳ ಮಕ್ಕಳಲ್ಲಿ. ಜೊತೆಗೆ ಮಕ್ಕಳು ಕೂಡ ಹಾಗೆ ಇನ್ನೂ ಸೈಕಲ್ ತುಳಿಯುವುದೇ ಕಡಿಮೆ, ಬೈಕ್ ಆದಮೇಲೆ ರಾಯಲ್ ಎನ್ಫೀಲ್ಡು, ಅದಾದಮೇಲೆ ಕಾರು, ಹಾಗೆ ಏನಾಗ್ತವೆ ಅಂದರೆ ಬಯಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗೆಯೇ ಅಷ್ಟರ ಮಟ್ಟಿಗೆ ಬಯಕೆಗಳ ಸಂಖ್ಯೆಯನ್ನು ಬಿತ್ತರಿಸೋರು ಯಾರು ಅಂತಂದರೆ ನಮ್ಮ ಜಾಹೀರಾತುಗಳು. ಆರಾಮ, ಐಷಾರಾಮದ, ಅಪ್ಪಟದ, ಅನಗತ್ಯದ ವಸ್ತುಗಳು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ. ಆರಾಮಾಗಿರ್ತೀವಿ, ಕೂಲಾಗಿರ್ತೀವಿ, ಬೇರೆ ಲೋಕಕ್ಕೆ ಹೋಗ್ತೀವಿ, ಇಂತಹದ್ದೇ ಬೇಕು, ಹೀಗಿರದೇ ಇದ್ರೆ ಆಗೋದಿಲ್ಲ ಏನೋ ಅಷ್ಟರ ಮಟ್ಟಿಗೆ ಅವ್ರು ನಮ್ಗೆ ಏನು ಮಾಡಿಬಿಡ್ತಾರೆ, ಜಾಹೀರಾತಿನವರು ಮನಸ್ಸನ್ನು ತೊಳೆದು ಬಿಡ್ತಾರೆ. ಹಾಗೆ ತೊಳೆದಾಗ ನಾವೇನಾಗ್ತೀವಿ ಅಂದರೆ ಅವುಗಳ ಬೇಕುಗಳು ಅನ್ನುವಂಥ ಒಂದು ಇದಕ್ಕೆ ಏನು ಮಾಡಿಬಿಡ್ತೀವಿ, ಬೆನ್ನು ಹತ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ನೋಡ್ತೀವಿ. ಡಿಯೋಡ್ರೆಂಟ್ ಹಾಕಿಕೊಳ್ಳದೆ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳಿರಿಮೆಯನ್ನು ಹುಟ್ಟಿಸಬಲ್ಲರು. ನೋಡ್ರಿ, ಎಷ್ಟರ ಮಟ್ಟಿಗೆ ಬಂದಿದ್ದೀವಿ ಅಂದರೆ ಯಾರು ಸ್ಟೋವ್ ಪೌಡ್ರ್ ಹಾಕೊಳ್ಳಲ್ವೋ, ಯಾರು ಡಿಯೋಡ್ರೆಂಟ್ ಹಾಕೊಳ್ಳಲ್ವೋ, ಅದನ್ನ ಹಾಕೊಳ್ತಾ ಇದ್ದರೆ ನಾನು ಏನಾಗ್ತೀನಿ, ನಾತ ಬಡಿತೀನಿ ಅನ್ನುವಷ್ಟರ ಮಟ್ಟಿಗೆ ಆ ವ್ಯಕ್ತಿ ಏನಾಗ್ಬಿಡ್ತಾನೆ, ನಾಚಿಕೆಯನ್ನು ಪಟ್ಟುಕೊಳ್ಳೋದಾಗಲಿ, ಹಿಂಜರಿಕೆಯನ್ನು ಪಡೆಯೋದಾಗಲಿ ಮಾಡ್ತಾನೆ. ಹಾಗಾಗಿ ಅವು ಬೇಕು, ಅವುಗಳನ್ನು ಕೊಂಡುಕೊಳ್ಳಲೇಬೇಕು, ಅಗತ್ಯ ಇದೆ ಅನ್ನುವಷ್ಟರ ಮಟ್ಟಿಗೆ ಬರ್ತೀವಿ. ಕೊನೆಗೆ ಎಲ್ಲವೂ ನಿಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಎಲ್ಲವೂ ಬೇಕು, ಅದು ಬೇಕು, ಇದು ಬೇಕು ಅನ್ನುವಂಥ ಸಂಖ್ಯೆ ಹೆಚ್ಚಾಗಿ ಎಲ್ಲವನ್ನೂ ನಾವು ಅನಿವಾರ್ಯವಾಗಿ ಕೊಂಡುಕೊಳ್ಳಲೇಬೇಕಾದಂಥ ಸಂಗತಿ ಬರ್ತೈತೆ ಒಂದು ದಿವಸ ಅನ್ನುವಂಥದ್ದನ್ನು ಭಾಳ ಚೆಂದ ಹೇಳ್ತಾರೆ. ಕೆಲವು ವರ್ಷಗಳ ಹಿಂದೆ ಇನ್ನೂ ವಿಚಾರ ಹೇಳ್ಬೇಕಂದ್ರೆ, ಹಿಂದಿನವರು ಯಾವ ಸ್ನೋ ಆಗಲಿ, ಪೌಡರ್ ಆಗಲಿ, ಡಿಯೋಡ್ರೆಂಟ್ಗಳಾಗಲಿ ಯಾವುದೂ ಹಚ್ಕೊತಿರಲಿಲ್ಲ. ಬೆಳಗ್ಗೆ ಎದ್ದು ಇಡ್ಲಿಯಿಂದ ಹಲ್ಲು ಉಜ್ಜಿ ಸ್ವಚ್ಛಾಗಿ ಬಾಯಿ ತೊಳ್ಕೊಂಡು ಮಸಲಿಗೆ ಬುತ್ತಿ ಬಿಡ್ಕೊಂಡು ಒಂದು ಕಪ್ ಚಹಾ ಕುಡ್ಕೊಂಡು ಕೆಲಸ ಮಾಡಕ್ಕಂತರು ಅಂದ್ರೆ ಬೇಕಾದಷ್ಟು ಕೆಲಸ ಮಾಡ್ತಿದ್ರು. ಈಗ ಅಂಥದ್ದೇ ಪೇಸ್ಟ್ ಬೇಕು, ಇಂಥದ್ದೇ ಬ್ರಷ್ ಬೇಕು, ಹಾಗೆ ಇಂಥದ್ದೇ ಟಂಗ್ ಕ್ಲೀನರ್ ಬೇಕು, ಅಂಥದ್ದೇ ಗ್ಲಾಸ್ ಹಾಲು ಕುಡಿಲಿಕ್ಕೆ ಬೇಕು, ಇದನ್ನೇ ಕುಡಿಬೇಕು, ಹೀಗೇ ಕುಡಿಬೇಕು ಅನ್ನುವಂಥದ್ದು ಏನಾಗಿದೆ ಅಂದರೆ ಜಾಹೀರಾತುಗಳು ಮನುಷ್ಯನನ್ನು ಇನ್ನಷ್ಟು ಹಾಳು ಮಾಡ್ತಾ ಇದ್ದಾವೆ ಅನ್ನುವಂಥ ಸಂಗತಿ ಕೂಡ ನಾವು ವಿದ್ಯಾರ್ಥಿಗಳಿಗೆ ಗಮನಿಸಬಹುದು. ಮುಂದುವರೆದ ಭಾಗದಲ್ಲಿ ನೋಡುವುದಾದರೆ, ಕೆಲವು ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಓದಿದ್ದೆ, ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ದರು. ಕೆಲವು ವರ್ಷಗಳ ಹಿಂದೆ ಇವರು ಪೇಪರಲ್ಲಿ ಓದಿದ್ರಂತೆ, ಪತ್ರಿಕೆಯಲ್ಲಿ ಓದಿದ್ರಂತೆ, ಒಬ್ಬ ಪ್ರಖ್ಯಾತ ಹೋಟೆಲ್ ಮಾಲೀಕರನ್ನು ಬರೆದಿದ್ರಂತೆ. ಏನಂತ ನೋಡುವ, ತಂಪು ಪಾನೀಯದ ಕಂಪನಿ ಒಂದು ಆತನನ್ನು ಸಂಪರ್ಕಿಸಿ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿದ್ದಂತೆ. ಆ ಪತ್ರಿಕೆಯಲ್ಲಿ ಆ ಒಂದು ಹೋಟೆಲ್ನ ಮಾಲೀಕರು ಬರೀತಾರೆ, ಏನಂತ ಬರೀತಾರೆ ಅಂತಂದರೆ, ನೀವು ಹೋಟೆಲಿಗೆ ಬಂದಂತಹ ಗ್ರಾಹಕರಿಗೆ ತಕ್ಷಣ ನೀರು ಕೊಡುವುದನ್ನು ನಿಲ್ಲಿಸಿದರೆ ನಾವು ನಿಮಗೆ ಇಷ್ಟು ಹಣವನ್ನು ಕೊಡುತ್ತೇವೆ ಅಂತ ಅವರು ಬರೆದಿದ್ದರಂತೆ. ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿ ಅನುಭವವಾಗಿದೆ. ಇಂತಹದ್ದೇ ಅನುಭವ ಎಲ್ಲಾಗಿತ್ತು ಅಂತಂದ್ರೆ ಬೆಂಗಳೂರಿನಲ್ಲೂ ಕೂಡ ಆಗ್ತಾ ಇದೆ. ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ನ ಎದುರು ಪುಟ್ಟ ಜಾಯಿನಲ್ಲಿ ನಾನು ಮತ್ತು ಮಗಳು ಕುಳಿತಿದ್ದೆವು. ಇಲ್ಲಿ ನೀರು ತಂದಿಡಲಿಲ್ಲ. ಐಸ್ ಕ್ರೀಮ್ ತಿಂದ ನಾವು ನೀರು ಬೇಕು ಎಂದು ಕೇಳಿದೆವು. ಮಿನರಲ್ ವಾಟರಾ? ವೇಟರ್ ಪ್ರಶ್ನಿಸಿದ. ಇಲ್ಲಪ್ಪ, ಸಾಮಾನ್ಯ ನೀರು ಎಂದೆ. ಮಾಯವಾದ ವೇಟರ್ 15 ನಿಮಿಷಕ್ಕಾದರೂ ಬರಲೇ ಇಲ್ಲ.
ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟರ್ಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದೆವು. ನೋಡ್ರಿ, ಅಂತಹ ಸಂಸ್ಕೃತಿ ನಮ್ಮ ಭಾರತದಲ್ಲೂ, ಅದು ನಮ್ಮ ಕರ್ನಾಟಕದ ಈ ಒಂದು ಬೆಂಗಳೂರಿನಲ್ಲಿ ಕೂಡ ಇಂಥ ಅನುಭವ ಆಗ್ತಿದೆ ಅನ್ನೋದನ್ನು ಭಾಳ ಹೇಳ್ತಾರೆ. ಏನು ಅಂತಂದರೆ, ಇವರು ಒಂದ್ಸತಿ ಇಲ್ಲಿಗೆ ಹೋಗಿದ್ರಂತೆ, ಐಸ್ ಕ್ರೀಮ್ ಜಾಯಿಂಟಿಗೆ ಹೋಗಿದ್ರಂತೆ, ಪಾರ್ಲರ್ಗೆ ಹೋಗಿದ್ರಂತೆ. ಹೋಗಿ ಅಲ್ಲಿ ಐಸ್ ಕ್ರೀಮನ್ನು ತಿಂದ್ರಂತೆ. ತಿಂದಾದ್ಮೇಲೆ ನೀರು ಬೇಕು ಅಂತ ವೇಟ್ರನ್ನ ಕೇಳಿದ್ರಂತೆ. ಅವಾಗ ವೇಟ್ರ್ ಬಂದು ಮಿನರಲ್ ವಾಟರಾ ಅಂತ ಕೇಳಿದ್ರಂತೆ. ಇಲ್ಲಪ್ಪ, ಸಾದಾ ನೀರು ಅಂತ ಕೇಳಿದ್ರಂತೆ. ಅದಕ್ಕೆ ಅವನು ಹೋದ ಅರ್ಧ ಗಂಟೆ ಆದರೂ ವಾಪಸ್ ಬರಲೇ ಇಲ್ವಂತೆ. ಹಾಗಾಗಿ ಇವರು ಬಿಲ್ ಕೊಟ್ಟು ವಾಪಸ್ಸು ಮನೆಗೆ ಬಂದ್ರಂತೆ. ಹಾಗಾದರೆ ಇಂತಹದ್ದೇ ಒಂದು ಕೊಳ್ಳು ಭಾಗದ ಸಂಸ್ಕೃತಿ ಅರಿವು ಎಲ್ಲಾಗತೈತಿ. ನಮ್ಮ ಭಾರತದ ಕರ್ನಾಟಕದ ಬೆಂಗಳೂರಿನಲ್ಲಿ ಇಂಥ ಅನುಭವ ಆಗ್ತಿದೆ ಅಂತ ಲೇಖಕರು ಬಹಳ ಹೇಳ್ಕೊತಿದ್ದಾರೆ. ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಯಲ್ಲಿ ಮಿನರಲ್ ವಾಟರ್ಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುವುದು ಕಂಡಿತು. ನೋಡ್ರಿ, ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ನ ಬೇರೆ ಬೇರೆ ಟೇಬಲ್ಗಳಿಗೆ ಏನು ಮಾಡೋದು ಕಂಡು ಹಂಚುವುದು, ಸರಬರಾಜು ಮಾಡುವುದು ಕಂಡಿತು. ಅದು ಪುಕ್ಕಟ್ಟೆ, ಎಲ್ಲ ದುಡ್ಡಿಗೆ ಅಂತ ನೆನಪಿಟ್ಕೋಬೇಕು ಮಕ್ಕಳೇ. ಮಿನರಲ್ ವಾಟರ್ ಎಂದು ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ, ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗಬೇಕು. ಎಷ್ಟು ಸುಂದರವಾಗಿ ಹೇಳ್ತಾರೆ. ಮಿನರಲ್ ವಾಟರ್ ಅಂತ ಅವ್ರು ಕೇಳುವಂಥ ಭಂಗಿ ಒಳಗೆ ನೀವು ಸಾದಾ ನೀರು ಕೊಡಪ್ಪ ಅನ್ನೋದು ನಿಮಗೆ ಹೆದರಿಕೆ ಆಗಬೇಕು, ಹಿಂಜರಿಕೆ ಆಗಬೇಕು ಅನ್ನುವಂಥ ಅಂಶವನ್ನು ಯಾರು ಹೇಳ್ತಾರೆ ಅಂತಂದರೆ, ನಾವು ಅವರು ಕೇಳುವಂಥ ಭಂಗಿಯೊಳಗನ ಅವ್ರಿಗೆ ನಾವು ಅದನ್ನೇ ಆರ್ಡರ್ ಕೊಡಬೇಕು. ಸಾದಾ ನೀರಿಗೆ ಸಿಗುವುದಿಲ್ಲ, ಸಾದಾ ನೀರು ಕೇಳಿದ್ರೆ ಹೊಸ ಏನೋ ಅನ್ನೋಷ್ಟರ ಮಟ್ಟಿಗೆ ಅವ್ರು ಅಂಥದ್ದೇ ಭಂಗಿಯಲ್ಲಿ ಕೇಳುವುದರಿಂದ ನಾವು ಮಿನರಲ್ ವಾಟರನ್ನೇ ಆರ್ಡರ್ ಕೊಡಬೇಕಾದಂಥ ಪರಿಸ್ಥಿತಿ ಬರ್ತೈತೆ ಅನ್ನುವಂಥದ್ದನ್ನು ಭಾಳ ಸುಂದರವಾಗಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಆದರೆ ನಿಜಕ್ಕೂ ಆಘಾತವಾದದ್ದು ತೀರಾ ಇತ್ತೀಚೆಗೆ ಮಾಲತಿಯೊಡನೆ ಇಂದಿರಾ ನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಯಿಂಟಿಗೆ ಹೊಸ ಬಗೆಯ ಐಸ್ ಕ್ರೀಮ್ ತಿನ್ನುವ ಬಯಕೆಗೆ ಹೊಕ್ಕಾಗ. ಇದಕ್ಕಿಂತ ಇನ್ನೂ ಒಂದು ಅನುಭವ ನನ್ನ ಜೀವನದಲ್ಲಾಗಿತ್ತು. ನನ್ನ ಗೆಳತಿಯಾದಂತಹ ಮಾಲತಿಯೊಡನೆ ನಾನು ಮತ್ತೆ ಒಂದು ಇಂದಿರಾನಗರದಲ್ಲಿರುವಂಥ ಐಸ್ ಕ್ರೀಮ್ ಜಾಯಿಂಟಿಗೆ ಹೋದಾಗ ಅಂತ ಹೇಳ್ತಾರೆ. ಹೊಕ್ಕಾಗ ಅಂದರೆ ಪ್ರವೇಶಿಸಿದಾಗ. ಮಿಸಿಸಿಪಿ ಮಡ್ ಪಿ ಇದೊಂದು ಐಸ್ ಕ್ರೀಮ್ ಹೆಸರು. ಮಿಸಿಸಿಪಿ ಮಡ್ ಪಿ ಎಂದು ಎಲ್ಲೋ ಪತ್ರಿಕೆಯಲ್ಲಿ ಓದಿದ ಮಾಲತಿ ಆರ್ಡರ್ ಮಾಡಿದರು. ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕೋ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ಟರು. ದೊಡ್ಡ ತಟ್ಟೆ ಒಳಗೆ ಏನು ತಂದರು, ಐಸ್ ಕ್ರೀಮ್ ತೊಗೊಂಬಂದರು, ಮತ್ತು ಕೇಕನ್ನು ಕೂಡ ತಂದಿರಿಸಿ ಅದ್ರ ಮೇಲೆ ಕೋಕೋ ಪುಡಿಯನ್ನು ಉದುರಿಸಿ ನಿಮಗೆ ಐಸ್ ಕ್ರೀಮ್ ಮಿಸಿಸಿಪಿ ಮಡ್ ಪಿ ಅನ್ನುವಂಥದ್ದನ್ನು ತಂದು ನಿಮ್ಮ ಟೇಬಲಿಗೆ ಇರಿಸಿದರು. ಬೆಲೆ 100 ರೂಪಾಯಿ ಎಂದಾಗ ಹೌವಾರಿದ್ದುಂಟು. ಇದರ ಬೆಲೆ ಎಷ್ಟು? ಒಂದು 100 ರೂಪಾಯಿ ಎಂದಾಗ ಆಶ್ಚರ್ಯವಾಯಿತು. ಇಲ್ಲೂ ನೀರು ಕೊಟ್ಟಿರಲಿಲ್ಲ, ನೀರು ಕೂಡ ಎಂದೆ, ಮಿನರಲ್ ವಾಟರ್ ಎಂದರು. ಅಲ್ಲಿ ನೀರು ಕೊಟ್ಟಿರಲಿಲ್ಲ, ಅವರು ಕೂಡ ಏನಂದರು, ಮಿನರಲ್ ವಾಟರ್ ಅಂತ ಪ್ರಶ್ನೆ ಮಾಡಿದರು. ಸರ್ವ್ ಮಾಡುತ್ತಿದ್ದ ಹುಡುಗಿ, ಇಲ್ಲ ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಬಿಡುವುದೇ? 100 ರೂಪಾಯಿ ಐಸ್ ಕ್ರೀಮ್ ತಿಂದರು ಪುಕ್ಕಟ್ಟೆಯಾಗಿ ಒಂದು ಲೋಟ ನೀರು ಕೊಡದ ಜಾಯಿಂಟ್ಗಳಿವೆ. ಅಲ್ಲಿ ಏನು ಮಾಡಿದ್ರು ಅಂದ್ರೆ, ದೊಡ್ಡ ಮಿಸಿಸಿಪಿ ಮಡ್ ಪಿ ಅನ್ನುವಂಥ ದೊಡ್ಡದೊಂದು ಪ್ಲೇಟಲ್ಲಿ ತಟ್ಟೆಯಲ್ಲಿ ಏನು ತಂದುಬಿಟ್ಟಿಟ್ರು, ಐಸ್ ಕ್ರೀಮ್ ತಂದು ಕೊಟ್ಟರು. ಐಸ್ ಕ್ರೀಮ್ ಜೊತೆಗೆ ಒಂದು ಇದನ್ನಿತ್ತು, ಏನಪ್ಪ ಅಂತಂದರೆ ಐಸ್ ಕ್ರೀಮ್ ಇತ್ತು, ಅದು ಕೋಕೋ ಪೌಡ್ರ್ ಹಾಕಿದ್ರು. ಜೊತೆಗೆ ಏನಾಗಿತ್ತು ಅಂತಂದರೆ ಕೇಕನ್ನು ಕೂಡ ಅದ್ರ ಜೊತೆ ತಂದಿಟ್ಟಿದ್ರಲ್ವಾ. ತಂದಿಟ್ಟಿದ್ದಕ್ಕೆ ಇವರು ನೀರು ಕುಡಿ ಅಂತ ಮತ್ತೆ ಕೇಳಿದ್ರಂತೆ. ನೀರು ಕುಡಿ ಅಂದಾಗ ಅವರು ಇಲ್ಲಿ ಮಿನರಲ್ ವಾಟರ್ ಅಂತ ವೇಟರ್ ಪ್ರಶ್ನಿಸಿದ್ರಂತೆ ಹೆಣ್ಮಗಳು. ಅದಕ್ಕೆ ಇಲ್ಲಿ ಇಲ್ಲಮ್ಮ ಸಾದಾ ನೀರು ಅಂದಾಗ ಇಲ್ಲಿ ಸಾದಾ ನೀರು ಸಿಗುವುದಿಲ್ಲ ಅಂತ ಹೇಳ್ಬಿಟ್ಲಂತೆ ಕಡಾಖಂಡಿತವಾಗಿ. ಸಾದಾ ನೀರು ನಮ್ಮ ಹೋಟೆಲ್ನಲ್ಲಿ, ನಮ್ಮ ಇದರಲ್ಲಿ ಜಾಯಿಂಟ್ನಲ್ಲಿ ಸಿಗುವುದಿಲ್ಲ ಅಂತಲೇ ಹೇಳ್ಬಿಟ್ಟಿದ್ರಂತೆ. 100 ರೂಪಾಯಿ ಐಸ್ ಕ್ರೀಮ್ ತಿಂದ್ರೂ ಕೂಡ ನಾವಿಲ್ಲಿ ಏನು ಮಾಡಿದ್ದೀವಿ, 100 ರೂಪಾಯಿ ಐಸ್ ಕ್ರೀಮ್ ತಿಂದ್ರೂ ಕೂಡ ಒಂದು ಫ್ರೀಯಾಗಿ ನೀರು ಸಿಗುವುದಿಲ್ಲ ಅಂತ ಇವಾಗೇನಾಗ್ತಾಯಿದೆ ಅಂದರೆ ಬೇಜಾರಾಗ್ತದೆ. ಮತ್ತು 10-20 ಪಡೆದ ಮಿನರಲ್ ವಾಟರ್ ಮಾರುವುದು ನಾರಾಯಣರು 10 ರೂಪಾಯಿನೋ 20 ರೂಪಾಯಿನೋ ಪಡೆದು ನೀರು ಬಾಟ್ಲಿಯನ್ನು ಮಾರುವಂಥ ಒಂದು ಪ್ರಯತ್ನ, ಹುನ್ನಾರದ ಸಂಚು ಇವರದಾಗಿದೆ. ಅಂದರೆ ನೀರನ್ನು ಕೂಡ ಪುಕ್ಕಟ್ಟೆಯಾಗಿ ಕೊಡದೆ ಮಾರುವಂಥ ಒಂದು ಸಂಚನ್ನು ಮಾಡ್ತಾ ಇದ್ದಾರೆ. ನನಗೆ ರೇಗಿ ಹೋಯಿತು, ಸೆಟ್ಟ ಬಂದುಬಿಡ್ತು ಇವರಿಗೆ. ಎಲ್ಲಿ ಹೋಗ್ತೀನಿ ಅಲ್ಲಿ ನೀರನ್ನು ಪುಕ್ಕಟ್ಟೆಯಾಗಿ ಕೊಡ್ತಾ ಇಲ್ಲ, ಎಂಥ ಕಾಲ ಇದು, ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಇವರಿಗೆ ಸಿಟ್ಟು ಬಂತು. ಅಲ್ಲಿ ನೀರು ಕೊಡಲಿಲ್ಲ. ಹೊರ ಬಂದು, ಬನ್ನಿ ಮಾಲತಿ ಸಾಗರ್ಗೆ ಪಾನಿಪುರಿ ತಿನ್ನೋಣ ಎಂದೆ. ಬ್ಯಾಡ್ ಬರ್ರಿ ಮಾಲತಿ, ಸಾಗರ್ಗೆ ಹೋಗುನು, ಸಾಗರ್ಗೆ ಹೋಗಿ ತಿನ್ನೋಣ, ಇದನ್ನು ತಿನ್ನೋಣ, ಪಾನಿಪುರಿ ತಿನ್ನೋಣ ಬರ್ರಿ ಅಂತ ಯಾರು ಕರೆದ್ರು ಅಂದರೆ ಮನೆಗೆ ಕರೆದ್ರಂತೆ. ಎದರಿಗೊಂದು ಸಾಗರ್ ಹೋಟೆಲ್ ಇತ್ತು. ನುಗ್ಗಿದೆವು. ಕುಳಿತೊಡನೆ ವೇಟರ್ ಬಂದು 4 ಲೋಟ ನೀರು ತಂದಿಟ್ಟ.
ಬರೀ ಬಾಯೆಲ್ಲ ಮನಸ್ಸು ತಂಪಾಯಿತು. ಎದುರಿಗೆ ಒಂದು ಹೋಟೆಲ್ ಇತ್ತು ಸಾಗರ್ಗೆ. ಆ ಸಾಗರ್ ಹೋಟೆಲ್ಗೆ ಹೋದೆ. ಅವ್ರು ಏನು ಮಾಡಿದ್ರು, ಪಾನಿಪುರಿ ತಿಂದು ಬರೋಣ ಬರ್ರಿ ಅಂತ ಕರ್ಕೊಂಡು ಹೋದೆ. ನನಗೆ ಹೇಳ್ತೀನಿ ಮಾಲ್ತಿನ ಹೋಗಿ ಟೇಬಲ್ ಮೇಲೆ ಕುಂತ ತಕ್ಷಣ ಏನಾಯಿತು ಅಂತಂದರೆ, ವೇಟರ್ ಬಂದು 4 ಲೋಟ ನೀರು ತಂದಿಟ್ಟು ಏನು ಬೇಕಂತ ಕೇಳಿದ್ನಲ್ವಾ, ಅವಾಗ ಏನಾಯಿತು ಅಂದ್ರೆ ಬರೀ ಬಾಯೆಲ್ಲ ಎಲ್ಲವೂ ತಂಪು ನೀರಾಗಿ ಹೋಗ್ಬಿಡ್ತು. ಅಷ್ಟು ಖುಷಿ ಆಯಿತು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹೌದಲ್ವಾ? ಮಾನಿಯೊಬ್ಬನು ಹೋಟೆಲ್ಗೆ, ಯಾವುದೇ ಹೋಟೆಲ್ಗೆ ಪ್ರವೇಶ ಮಾಡಿದ್ರೆ ನೀವು ಹೋದ ತಕ್ಷಣ ಅಲ್ಲಿ ವೇಟರ್ ಬರ್ತಾನೆ, ನಿಮಗೆ ತಟ್ಟೆ ನಿಮ್ಮ ಇದನ್ನು ಟೇಬಲನ್ನು ಕ್ಲೀನಾಗಿ ಒರೆಸ್ತಾನೆ. ಒರೆಸಿ 4 ಲೋಟ ನೀರು ತಂದಿಟ್ಟು ನಿಮಗೇನು ಬೇಕು ಅಂತ ಕೇಳ್ತಾನಲ್ವ. ಇಂಥ ಅನುಭವ ಇದೆ ಅಲ್ವಾ ನಿಮಗೆ? ಇದೆ. ಆದರೆ ಈಗಲೂ ಕೂಡ ಈ ಹೋಟೆಲ್ ಒಂದರ ಹೋದಾಗ ಏನಾಗ್ತಾಯಿದೆ ಈಗ ಅಂತಂದರೆ, ಅಲ್ಲಿ ಕೂಡ ನೀರನ್ನು ಇನ್ನು ಕೆಲವರು ಮನೆಯಿಂದಲೇ ನೀರು ಒಯ್ತಾರೆ. ನೀರು ಒಯ್ದು ಸರಿಯಲ್ಲ, ಇದೊಂಥರ ಇದ್ರ ವಿಷಯ ಅಂತ ಅಂದ್ಕೊಂಡು ಮನೆಯಿಂದಲೇ ನೀರು ಒಯ್ದು ಸರಿಯಲ್ಲ, ಕೊಂಡ ನೀರು ಕುಡಿಬೇಕು ಪ್ರತಿಷ್ಠಿತ ಪ್ರಶ್ನೆ ಅಂತ ನೀರನ್ನು ಕೊಂಡು ಕುಡಿಯೋರು ಇದ್ದಾರೆ, ಮನೆಯಿಂದ ನೀರು ಒಯ್ಯೋರು ಇದ್ದಾರೆ ಆರೋಗ್ಯ ದೃಷ್ಟಿಯಿಂದ. ಇನ್ನು ಕೆಲವರು ಇದ್ದದ್ದು ನೀರು ಕುಡಿದು ಬಂದ್ರಾಯ್ತು ಅನ್ನೋರು ಇದ್ದಾರೆ. ಆದರೆ ಹೋಟೆಲ್ ಒಂದರಲ್ಲಿ ಫ್ರೀಯಾಗಿ ನೀರು ಕೊಡುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಇದೆ. ಆದರೆ ವಿದೇಶದ ಒಂದು ಸಂಸ್ಕೃತಿಯ ಪ್ರಭಾವದಿಂದ ಆ ಒಂದು ಏನಪ್ಪ ಅಂತಂದ್ರೆ ಅನುಕೂಲತೆಯಿಂದ ಮಾಯವಾಗ್ತಿದೆ ಅನ್ನುವಂಥ ವಿಚಾರವನ್ನು ಲೇಖಕಿಯರು ಹೇಳ್ತಾರೆ. ಹೇಳಿ ಕಾಯ್ದುಕೊಳ್ಳಬಲ್ಲ ಮಾನವೀಯ ಮೌಲ್ಯಗಳನ್ನು ಕೊಳ್ಳು ಪಾಪತನದ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಬಲ್ಲವೇ? ನಿಜವಾಗಲೂ ಬಿಡಿಸ್ಕೋಬಹುದು. ನಾವು ಪುಕ್ಕಟೆಯಾಗಿ ಫ್ರೀಯಾಗಿ ಸಿಗುವಂತಹ ನೀರನ್ನು ಪುಕ್ಕಟೆಯಾಗಿ ಕೊಟ್ಟರೆ ಭಾಳ ಚೆಂದ ಇರ್ತೈತಿ. ಇಂತಹ ಒಂದು ನಾವು ಕಪಿಮುಷ್ಟಿಯಿಂದ ನಾವೆಲ್ಲರೂ ಪಾರಾಗಬಹುದು ಅನ್ನುವಂಥದ್ದನ್ನು ಹೇಳ್ತೀವಿ. ಬಾಯಾರಿದವರಿಗೆ ನೀರು ಕೊಡಬಲ್ಲವೇ? ನಿಜವಾಗ್ಲೂ ಕೊಡೋಣ ವಿದ್ಯಾರ್ಥಿಗಳೇ. ಯಾರು ಬಾಯಾರಿ ಬಂದಿರ್ತಾರೆ ಅವರಿಗೆ ನೀರನ್ನು ಕೊಡುವಂಥ ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ನಾವು ಮರಿಬಾರ್ದು. ನಮ್ಮತನವನ್ನು ನಾವು ತೊರಿಬಾರ್ದು. ನಮ್ಮ ಧರ್ಮದ ಒಂದು ನಿಯಮ ಒಂದು ಏನಿದೆ ಅದನ್ನೆಲ್ಲ ಕಟ್ಟುಪಾಡುಗಳನ್ನಾಗಲಿ ನಮ್ಮಿಂದ ತೊರೆಯಬಾರದು. ಕೊಡಬಲ್ಲವೇ? ಹಸಿದವರಿಗೆ ಅನ್ನ ಕೊಡಬಲ್ಲವೇ? ಹಸಿದು ಬಂದವರಿಗೆ ಅನ್ನವನ್ನು ಕೊಡ್ತೀವಿ. ಬಂದಂಥ ಅತಿಥಿಗಳನ್ನು ದೇವರ ರೂಪದಲ್ಲಿ ಕಾಣ್ತೀವಿ. ಅವರು ಸಂತೃಪ್ತರಾದ ಸಾಕಪ್ಪ ಅನ್ನೋಷ್ಟರ ಮಟ್ಟಿಗೆ ಖುಷಿ ಪಡೋಣ ವಿದ್ಯಾರ್ಥಿಗಳೇ. ಇನ್ನೊಬ್ಬರ ಅನ್ನ ನೀರು ಕಸಿದುಕೊಳ್ಳದೆ ಬದುಕಬಲ್ಲವೇ? ಇನ್ನೊಬ್ಬರ ಅನ್ನವನ್ನು ಇನ್ನೊಬ್ಬರ ನೀರನ್ನು ನಾವು ಕಸಿದುಕೊಳ್ಳದೆ ಬದುಕಬಹುದಲ್ವಾ? ಬದುಕಬಹುದು. ಯಾಕಂದ್ರೆ ಎಲ್ಲರಿಗೆ ಮೂಲಭೂತ ಅವಶ್ಯಕತೆಗಳು ಬೇಕೇ ಬೇಕು. ಮತ್ತೊಬ್ಬರ ಅನ್ನಕ್ಕೆ ಕಣ್ಣು ಹಾಕುವುದಾಗಲಿ ಮತ್ತೊಬ್ಬರ ನೀರನ್ನು ಇಸ್ಕೊಳ್ಳೋದಾಗಲಿ ಬೇಡ. ಯಾಕಂದರೆ ಪುಕ್ಕಟೆಯಾಗಿ ಸಿಗುವುದನ್ನು ಪುಕ್ಕಟೆಯಾಗಿ ಕೊಟ್ಟರೆ ಚೆಂದ. ಅದನ್ನು ಮಾರಿಕೊಳ್ಳೋದು ಕೊಳ್ಳುಬಾಕತನ ಅಥವಾ ಲಾಭಪಡ್ತನ ಅನ್ನುವಂಥ ರೂಪರೇಷೆಯನ್ನು ಹಚ್ಚಿ ನಾವು ಲಾಭವನ್ನು ಪಡೆಯುವುದು ಬೇಡ. ಫ್ರೀಯಾಗಿ ಸಿಗುವುದು ಪುಕ್ಕಟೆಯಾಗಿ ಸಿಗುವುದನ್ನು ಪುಕ್ಕಟೆಯಾಗಿ ಕೊಟ್ಟರೆ ಚೆಂದ ಅಂತ ನೋಡ್ರಿ ಹೇಳ್ತಾರೆ. ಇನ್ನೊಬ್ಬರ ಅನ್ನ ನೀರನ್ನು ಕಸಿದುಕೊಳ್ಳದೆ ಬದುಕಬಲ್ಲವೇ? ಬದುಕುತ್ತೇವೆ. ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲಿದೆ ಇಲ್ಲವೇ? ನಿಜವಾಗಲೂ ನಮ್ಮತನವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಾಗರಿಕತೆಯನ್ನು ಕಾಯ್ದುಕೊಳ್ಳುವಂಥ ಒಂದು ಅಸ್ತ್ರ ನಮ್ಮಲ್ಲೇ ಇದೆ. ಅಂಥ ಮಾನವೀಯ ಮೌಲ್ಯಗಳನ್ನು ನಾವು ನುಂಗಿ ನೊಣೆ ಹಾಕಿದರೆ ನೊಣೆ ಹಾಕಿ ಹೋಗುತ್ತೆ, ಅದನ್ನು ಬೆಳೆಸಿದರೆ ಬೆಳೆದೇ ಹೋಗುತ್ತೆ. ಹಾಗಾದರೆ ನಮ್ಮ ಸಂಸ್ಕೃತಿಯ ಹಿರಿಮೆ ಗರಿಮೆಯನ್ನು ನಾವೇನು ಮಾಡುವ ಸಾಧ್ಯವಾದಷ್ಟು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಬಳಲಿ ಬಂದವರಿಗೆ ಹಸಿದು ಬಂದವರಿಗೆ ಅನ್ನ, ಬಳಲಿ ಬಂದವರಿಗೆ ನೀರನ್ನು ಕೊಡುವಂಥ ಸಂಸ್ಕೃತಿ ನಮ್ಮದು. ಅಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವ ಅಂತ ಹೇಳ್ತಾರೆ. ನನ್ನಿಂದಂತೂ ಇಂತಹ ಜಾಯಿಂಟ್ಗಳು ಉದ್ಧಾರವಾಗುವುದು ಬೇಡ ಎಂದುಕೊಂಡಿದ್ದೇನೆ. ನೋಡ್ರಿ, ಮತ್ತೆಂದು ನೀರು ಕೊಡದ ಆ ಜಾಯಿಂಟ್ಗೆ ಹೋಗುವುದಿಲ್ಲ. ನಾನೆಂದಿಗೂ ಇನ್ನು ಆ ಜಾಯಿಂಟ್ಗಳಿಗೆ ಹೋಗುವುದಿಲ್ಲ. ಯಾವ ಜಾಯಿಂಟ್ಗಳಿಗೆ? ನೀರನ್ನು ಕೊಡದೇ ಇರುವಂಥ ಜಾಯಿಂಟ್ಗಳಿಗೆ ಹೋಗುವುದಿಲ್ಲ. ಜೊತೆಗೆ ಏನು ಹೇಳ್ತಾರಂದರೆ, ನಾನು ಎಂದಿಗೂ ಅಂಥ ಜಾಯಿಂಟ್ಗಳಿಗೆ ಹೋಗೋದು ಬೇಡ, ಅವು ಉದ್ಧಾರ ಆಗೋದು ಬೇಡ ಅಂತ ಶಾಪ ಹಾಕ್ತಾರೆ. ಯಾಕಂದರೆ ನೀರು ಮಾರುವಂಥ ಹುನ್ನಾರವನ್ನು ಇಟ್ಕೊಂಡಂಥ ಏನಪ್ಪ ಅಂದರೆ ಜಾಯಿಂಟ್ಗಳಿಗೆ ಹೋದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಸಂಸ್ಕೃತಿಗೆ ಬೆಲೆ ಏನು ಬಂತು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗೆಯೇ ಇಲ್ಲಿ ಕೂಡ ಹೋಟೆಲ್ ಒಂದರ ಹೋದಾಗ, ರೆಸ್ಟೋರೆಂಟ್ಗಳಿಗೆ ಹೋದಾಗ, ಇಲ್ಲೇ ಹೋದಾಗ ನಮ್ಮತನವನ್ನು ನಾವು ತೊರೆಯಬಾರ್ದು ಅಲ್ವಾ ಮಕ್ಕಳು? ಅವ್ರು ಬರೆದಿರ್ತಾರಲ್ಲಿ ಕೈ ತೊಳೆಯುವಂಥ ಸ್ಥಳ, ಕುಡಿಯುವ ನೀರಿನ ಸ್ಥಳ ಅಥವಾ ಕುಡಿಯುವ ನೀರು ತಂದಿಟ್ಟಾಗಲೂ ಕೂಡ ನಮ್ಮ ಪ್ರತಿಷ್ಠಿತೆಯ ಪ್ರಶ್ನೆಯಾಗಿ ನಾವು ಮಿನರಲ್ ವಾಟರೇ ಕೊಡ್ರಿ, ಬಾಟ್ಲಿನೇ ಬೇಕು, ಅನಿವಾರ್ಯವಿದ್ದಾಗ ಮರೆತು ಹೋದಾಗ ತೆಗೆದುಕೊಳ್ಳುವುದು ಅವಶ್ಯಕತೆ. ಆದರೆ ಬೇರೆಯವರು ಏನಾದರೂ ಅಂದ್ಕೊಂಡಾರೆ ಇದೊಂದು ಪ್ರತಿಷ್ಠಿತ ಪ್ರಶ್ನೆ, ನಮಗೆ ನೀರು ಕುಡಿಯೋದು ಏನಪ್ಪ ನಾಚಿಕೆ ಅಸಹ್ಯ ಆಗುತ್ತೆ ಅನ್ನೋದು ತಪ್ಪು. ನಾವೇ ಏನು ಮಾಡ್ತಿದ್ದೀವಿ ಅಂತಂದರೆ ಕೊಳ್ಳುಬಾಕತನ ಲಾಭಪೂರ್ತನ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ನಮ್ಮ ವಸ್ತುಗಳನ್ನು ನಾವು ಬಳಸೋದ್ರಲ್ಲಿ ಅಥವಾ ಅಲ್ಲಿ ಏನು ಊಟ ಇರುತ್ತೆ ಅಂದ್ಕೊಂಡು ನಮ್ಮ ನೀರು ನಾವು ಕುಡಿದು ಬರೋದ್ರಲ್ಲಿ ತಪ್ಪೇನೈತಿ? ಹಾಗಿದ್ದಾಗ ಕೆಲವೊಂದು ಸಮಯದಲ್ಲಿ ಮಾತ್ರ ಮರೆತು ಹೋದಾಗ ಕೊಂಡುಕೊಳ್ಳೋದು ಅನಿವಾರ್ಯ, ತೀರಾ ಅನಿವಾರ್ಯ. ಆದರೆ
ಕೊಂಡುಕೊಳ್ಳುವುದೇ ಒಂದು ಪ್ರತಿಷ್ಠತೆ ಅಂತ ಹೋಗುವುದು ಇದು ಒಂಥರ ಏನಂದ್ರೆ ಅತಿಯಾದ ಗಂಭೀರವಾದಂಥ ವಿಚಾರ ಅಂತಲೇ ಹೇಳ್ಬೇಕು. ನೀರು ಕೊಳ್ಳುವುದು ಒಂದು ಪ್ರತಿಷ್ಠತೆ ಅನ್ನೋದು ಗಂಭೀರವಾದಂಥ ಒಂದು ವಿಚಾರ. ಹಾಗಾಗಿ ವಿದ್ಯಾರ್ಥಿಗಳೇ ಇಂತಹ ಒಂದು ಸಂಸ್ಕೃತಿಗೆ ನಾವೆಂದಿಗೂ ಎಡೆ ಮಾಡಿಕೊಡುವುದು ಬೇಡ. ನೀರು ಕೊಡದ ನಾಡುಗಳು ನಾವು ಆಗುವುದು ಬೇಡ. ಅನ್ನವನ್ನು ಬೇರೆಯವರ ಆಹಾರವನ್ನು ಕಸಿದುಕೊಳ್ಳುವಂಥವರು ನಾವು ಆಗುವುದು ಬೇಡ. ಎಲ್ಲರಿಗೂ ಎಲ್ಲವೂ ಸಮಾನರು, ಎಲ್ಲರೂ ಬದುಕಬಹುದು, ಎಲ್ಲರಿಗೆ ಬದುಕಲಿಕ್ಕೆ ಅವಕಾಶವಿದೆ ಅನ್ನುವಂಥ ಒಂದು ಸಿದ್ಧಾಂತದಡಿಯಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಪಾಠದ ಒಂದು ಮೌಲ್ಯ ಹೇಳ್ತೈತಿ, ಒಂದು ಉದ್ದೇಶವನ್ನು ಹೇಳ್ತೈತಿ. ಅಂತಹ ಮೌಲ್ಯವನ್ನು ನಮ್ಮ ಜೀವನದುದ್ದಕ್ಕೂ ಬೆಳೆಸಿಕೊಳ್ಳೋಣ ಅಂತ ಈ ಪಾಠದ ಮೂಲಕ ನಿಮಗೆಲ್ಲ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ.